150 ಇಂಟು 100 ಇಂಟು 100 ಎಂಎಂ ಪ್ಲಾಸ್ಟಿಕ್ ಹಾಳೆಯೊಂದಿಗೆ ಪ್ಲಾಸ್ಟಿಕ್ ಟ್ಯಾಂಕ್ ಮಾಡುವ ವಿಷಯಕ್ಕೆ ಸ್ವಾಗತ. ಈ ಕಾರ್ಯವಿಧಾನದ ಉದ್ದೇಶವು ಪ್ಲಾಸ್ಟಿಕ್ ವೆಲ್ಡಿಂಗ್ ಅನ್ನು ಬಳಸಿ ಸಣ್ಣ ಪ್ಲಾಸ್ಟಿಕ್ ಚದರ ತೊಟ್ಟಿಯನ್ನು ತಯಾರಿಸುವುದು, ಬಲವಾದ ಮತ್ತು ಸೋರಿಕೆ ಮುಕ್ತ ರಚನೆಯನ್ನು ಖಾತ್ರಿಪಡಿಸುವುದು. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ. ತಾಪಮಾನ ನಿಯಂತ್ರಣದೊಂದಿಗೆ ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್, ಅಪೇಕ್ಷಿತ ವಸ್ತುವಿನ ಪ್ಲಾಸ್ಟಿಕ್ ಹಾಳೆಗಳು ಮತ್ತು ತೊಟ್ಟಿಗೆ ದಪ್ಪ, ಸ್ಟೀಲ್ ರೂಲ್, ರಕ್ಷಣಾ ಕನ್ನಡಕ, ಶಾಖ ನಿರೋಧಕ ಕೈಗವಸುಗಳು, ಹಿಡಿಕಟ್ಟುಗಳು, ಸ್ವಚ್ಛಗೊಳಿಸುವ ದ್ರಾವಕ ಉದಾ ಅಸಿಟೋನ್, ಮರಳು, ಕಾಗದ ಅಥವಾ ಅಪಘರ್ಷಕ ಬಟ್ಟೆ, ಅಳತೆ ಉಪಕರಣಗಳು ಉದಾ ಆಡಳಿತಗಾರ ಚೌಕ, ಮಾಪನಗಳನ್ನು ಗುರುತಿಸಲು ಮಾರ್ಕರ್ ಅಥವಾ ಪೆನ್, ಪೇಪರ್ ಟವೆಲ್ ಅಥವಾ ಕ್ಲೀನ್ ಬಟ್ಟೆ. ಸುರಕ್ಷತಾ ಸಿದ್ಧತೆಗಳು ನಿಮ್ಮ ಸುರಕ್ಷತಾ ಕನ್ನಡಕ ಮತ್ತು ಶಾಖ ನಿರೋಧಕ ಕೈಗವಸುಗಳನ್ನು ಹಾಕಿ. ಬಿ. ಕೆಲಸದ ಪ್ರದೇಶವು ಚೆನ್ನಾಗಿ ಗಾಳಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಅಥವಾ ಲಭ್ಯವಿದ್ದರೆ ಹೊಗೆ ತೆಗೆಯುವ ವ್ಯವಸ್ಥೆಯನ್ನು ಹೊಂದಿಸಿ. ಬೆಂಕಿಯನ್ನು ಆರಿಸಲು ಅಗ್ನಿಶಾಮಕ ಉಪಕರಣವನ್ನು ಸುರಕ್ಷಿತವಾಗಿ. ವಿನ್ಯಾಸ ಮತ್ತು ಅಳತೆಗಳು ನೀವು ತಯಾರಿಸಲು ಬಯಸುವ ಚದರ ತೊಟ್ಟಿಯ ಗಾತ್ರ ಮತ್ತು ಆಯಾಮಗಳನ್ನು ನಿರ್ಧರಿಸಿ. ಬಿ. ಪ್ಲಾಸ್ಟಿಕ್ ಹಾಳೆಗಳ ಮೇಲೆ ಚೌಕಾಕಾರದ ಟೆಂಪ್ಲೇಟ್ ಅಥವಾ ಗುರುತು ಅಳತೆಗಳನ್ನು ರಚಿಸಿ. ಪ್ಲಾಸ್ಟಿಕ್ ಹಾಳೆಗಳನ್ನು ಕತ್ತರಿಸಿ. ಪ್ಲಾಸ್ಟಿಕ್ ಹಾಳೆಗಳನ್ನು ಗುರುತಿಸಲು ಮತ್ತು ಅಗತ್ಯವಿರುವ ತುಂಡುಗಳಾಗಿ ಕತ್ತರಿಸಲು ಅಳತೆ ಸಾಧನಗಳನ್ನು ಬಳಸಿ. ತೊಟ್ಟಿಯ ಬದಿಗಳಿಗೆ ಕೆಳಭಾಗ ಮತ್ತು ಮೇಲ್ಭಾಗಕ್ಕೆ ಅನ್ವಯಿಸಿದರೆ ಅಂಚುಗಳನ್ನು ತಯಾರಿಸಿ. ಪ್ಲಾಸ್ಟಿಕ್ ತುಂಡುಗಳ ಅಂಚುಗಳನ್ನು ಒರಟಾಗಿಸಲು ಮರಳು, ಕಾಗದ ಅಥವಾ ಅಪಘರ್ಷಕ ಬಟ್ಟೆಯನ್ನು ಬಳಸಿ. ಇದು ವೆಲ್ಡಿಂಗ್ ರಾಡ್ ಉತ್ತಮವಾಗಿ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಬಿ. ಒರಟಾದ ಅಂಚುಗಳನ್ನು ಸ್ವಚ್ಛಗೊಳಿಸುವ ದ್ರಾವಕ, ಉದಾಹರಣೆಗೆ ಅಸಿಟೋನ್ ಮತ್ತು ಕ್ಲೀನ್ ಬಟ್ಟೆ ಅಥವಾ ಕಾಗದದಿಂದ ಸ್ವಚ್ಛಗೊಳಿಸಿ. ಯಾವುದೇ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು ಟವೆಲ್. ವೆಲ್ಡಿಂಗ್ ಗನ್ ಅನ್ನು ಪೂರ್ವಭಾವಿಯಾಗಿ ಕಾಯಿಸಿ. ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಅನ್ನು ಆನ್ ಮಾಡಿ ಮತ್ತು ಅದನ್ನು ಸೂಕ್ತವಾದ ತಾಪಮಾನಕ್ಕೆ ಹೊಂದಿಸಿ. ಆಯ್ದ ಪ್ಲಾಸ್ಟಿಕ್ ವಸ್ತುಗಳಿಗೆ ನಿರ್ದಿಷ್ಟ ತಾಪಮಾನ ಸೆಟ್ಟಿಂಗ್ಗಳಿಗಾಗಿ ತಯಾರಕರ ಸೂಚನೆಗಳನ್ನು ನೋಡಿ. ವೆಲ್ಡಿಂಗ್ ತೊಟ್ಟಿಯ ಬದಿಗಳನ್ನು ಒಟ್ಟಿಗೆ ಬೆಸುಗೆ ಹಾಕುವ ಮೂಲಕ ಪ್ರಾರಂಭಿಸಿ. ಪ್ಲಾಸ್ಟಿಕ್ ತುಂಡುಗಳನ್ನು ಬೇಯಿಸಿದಲ್ಲಿ ಹಿಡಿದುಕೊಳ್ಳಿ. ಕೋನ ಮತ್ತು ಅಂಚುಗಳನ್ನು ಕರಗಿಸಲು ವೆಲ್ಡಿಂಗ್ ಗನ್ನ ನಳಿಕೆಯನ್ನು ಅನ್ವಯಿಸಿ. ಬಿ. ಕೀಲುಗಳ ಉದ್ದಕ್ಕೂ ವೆಲ್ಡಿಂಗ್ ಗನ್ ಅನ್ನು ಸರಿಸಿ. ಪ್ಲಾಸ್ಟಿಕ್ ಅನ್ನು ಕರಗಿಸಿ ಮತ್ತು ತುಂಡುಗಳನ್ನು ಒಟ್ಟಿಗೆ ಬೆಸುಗೆ ಹಾಕಿ. ಸುರಕ್ಷಿತ ಬಂಧವನ್ನು ಖಚಿತಪಡಿಸಿಕೊಳ್ಳಲು ಸ್ವಲ್ಪ ಒತ್ತಡವನ್ನು ಅನ್ವಯಿಸಿ. ಸಿ. ಟ್ಯಾಂಕ್ನ ಮುಖ್ಯ ರಚನೆಯನ್ನು ರೂಪಿಸಲು ಎಲ್ಲ ಬದಿಗಳನ್ನು ಸಂಪರ್ಕಿಸುವವರೆಗೆ ವೆಲ್ಡಿಂಗ್ ಅನ್ನು ಮುಂದುವರಿಸಿ. ಡಿ.
ನಿಮ್ಮ ಟ್ಯಾಂಕ್ ತೆಗೆಯಬಹುದಾದ ಮೇಲ್ಭಾಗವನ್ನು ಹೊಂದಿದ್ದರೆ ಪ್ರವೇಶಕ್ಕಾಗಿ ಒಂದು ತೆರೆಯುವಿಕೆಯನ್ನು ಬಿಡಿ. ಕೂಲಿಂಗ್ ವೆಲ್ ಟ್ಯಾಂಕ್ ರಚನೆಯನ್ನು ನೈಸರ್ಗಿಕವಾಗಿ ತಣ್ಣಗಾಗಲು ಅನುಮತಿಸಿ. ಬಲವಂತದ ಕೂಲಿಂಗ್ ವಿಧಾನಗಳನ್ನು ಬಳಸಬೇಡಿ. ನೀರಿನಂತೆ ಅದು ಬಂಧವನ್ನು ದುರ್ಬಲಗೊಳಿಸುತ್ತದೆ. ಬಲವರ್ಧನೆ ಹೆಚ್ಚುವರಿ ಶಕ್ತಿಗಾಗಿ ಹೆಚ್ಚುವರಿಯಾಗಿ ಮೂಲೆಗಳು ಮತ್ತು ಸ್ತರಗಳನ್ನು ಬಲಪಡಿಸುವುದನ್ನು ಪರಿಗಣಿಸಿ. ವೆಲ್ಡಿಂಗ್ ಪಾಸ್ಗಳು. ಅಂತಿಮ ತಪಾಸಣೆ ಯಾವುದೇ ನ್ಯೂನತೆಗಳು ಅಥವಾ ದುರ್ಬಲ ತಾಣಗಳಿಗಾಗಿ ಟ್ಯಾಂಕ್ ಅನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಎಲ್ಲಾ ಮೂಲೆಗಳು ಮತ್ತು ಸ್ತರಗಳನ್ನು ಸುರಕ್ಷಿತವಾಗಿ ಬೆಸುಗೆ ಹಾಕಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಶುದ್ಧೀಕರಣ ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಅನ್ನು ಆಫ್ ಮಾಡಿ ಮತ್ತು ಅದನ್ನು ತಣ್ಣಗಾಗಲು ಅನುಮತಿಸಿ. ಎಲ್ಲಾ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ. ಪರೀಕ್ಷೆ ಸೀಲ್ನಲ್ಲಿ ಯಾವುದೇ ಉಲ್ಲಂಘನೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀರಿನಿಂದ ಟ್ಯಾಂಕ್ ಅನ್ನು ತುಂಬುವ ಮೂಲಕ ಸೋರಿಕೆ ಪರೀಕ್ಷೆಯನ್ನು ಮಾಡಿ. ಅಂತಿಮ ತಪಾಸಣೆ ಮತ್ತು ಬಳಕೆ ಟ್ಯಾಂಕ್ ಸೋರಿಕೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಅದು ಬಳಕೆಗೆ ಸಿದ್ಧವಾಗಿದೆ. ನಿಮ್ಮ ಕಣ್ಣುಗಳು ಮತ್ತು ಕೈಗಳನ್ನು ರಕ್ಷಿಸಲು ಯಾವಾಗಲೂ ಸುರಕ್ಷತಾ ಕನ್ನಡಕಗಳು ಮತ್ತು ಶಾಖ ನಿರೋಧಕ ಕೈಗವಸುಗಳನ್ನು ಧರಿಸಿ. ಚೆನ್ನಾಗಿ ಗಾಳಿ ಇರುವ ಪ್ರದೇಶದಲ್ಲಿ ಕೆಲಸ ಮಾಡಿ ಅಥವಾ ಹೊಗೆಯನ್ನು ಉಸಿರಾಡುವುದನ್ನು ತಡೆಯಲು ಹೊಗೆ ತೆಗೆಯುವ ವ್ಯವಸ್ಥೆಯನ್ನು ಬಳಸಿ. ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಮತ್ತು ರಾಡ್ಗಾಗಿ ತಯಾರಕರ ಸೂಚನೆಗಳನ್ನು ಅನುಸರಿಸಿ. ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಿಸಿ ಮೇಲ್ಮೈಗಳು ಮತ್ತು ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ. ಕೆಲಸದ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಯಾವುದೇ ಸುಡುವ ವಸ್ತುಗಳಿಂದ ಮುಕ್ತವಾಗಿಡಿ. ವಿಷಯವು ರೇಖಾಚಿತ್ರದ ಪ್ರಕಾರ ಪ್ಲಾಸ್ಟಿಕ್ ಹಾಳೆಯನ್ನು ಸಿದ್ಧಪಡಿಸುವುದು, ಪ್ಲಾಸ್ಟಿಕ್ ವೆಲ್ಡ್ ಪರೀಕ್ಷೆಯನ್ನು ವಿವರಿಸುವುದು, ತಾಪಮಾನದ ವ್ಯಾಪ್ತಿಯನ್ನು ನಿರ್ವಹಿಸುವುದು ಮತ್ತು ವೆಲ್ಡಿಂಗ್ ಅನ್ನು ಪೂರ್ವಭಾವಿಯಾಗಿ ಕಾಯಿಸುವುದರ ಸುತ್ತ ಸುತ್ತುತ್ತದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.